ಅಜೀರ್ಣೀಯ ಸಮಸ್ಯೆ ಇತ್ತೀಚೆಗೆ ಜೀವನ ಶೈಲಿಯಲ್ಲಿ ಬಹಳ ಸಾಮಾನ್ಯವಾಗಿದ್ದಾಗಿದೆ. ಸಮಯಕ್ಕೆ ಸರಿಯಾಗಿ ಊಟ ಮಾಡದಿರುವುದು, ಹೆಚ್ಚು ಎಣ್ಣೆಕಾರ ಆಹಾರ ಸೇವನೆ ಮಾಡುವಂಥದ್ದು, ಜಂಕ್ ಫುಡ್, ಒತ್ತಡ ಹಾಗೂ ನಿದ್ರೆಯ ಕೊರತೆ ಇತ್ಯಾದಿ ಕಾರಣಗಳಿಂದ ಜೀರ್ಣಕ್ರಿಯೆ ಸರಿಯಾಗಿರೋದಿಲ್ಲ. ಇದರ ಪರಿಣಾಮವಾಗಿ ಹೊಟ್ಟೆ ಉಬ್ಬರ, ಗ್ಯಾಸ್, ವಾಂತಿ ಭಾವನೆ, ಎದೆಬಿಸಿ, ಹೊಟ್ಟೆ ತುಂಬಿರುವ ಅನುಭವ ಮತ್ತು ಅಸ್ವಸ್ಥತೆ ಕಾಣಿಸಬಹುದು. ಇಂತಹ ಸಂದರ್ಭಗಳಲ್ಲಿ ಸರಳವಾದ ಮನೆಮದ್ದುಗಳನ್ನ ಮಾಡಿ ಉತ್ತಮ ಪರಿಹಾರವನ್ನ ಪಡೆದುಕೊಳ್ಳಬಹುದು. ಮೊದಲನೆಯದಾಗಿ ಜೀರಿಗೆ ನೀರು. ಅಜೀರ್ಣಕ್ಕೆ ಅತ್ಯಂತ ಪರಿಣಾಮಕಾರಿ ಮನೆಮದ್ದಾಗಿದೆ. 1 ಗ್ಲಾಸ್ ನೀರಿಗೆ 1 ಚಮಚ ಜೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ ತಣ್ಣಗಾದ ಮೇಲೆ ಕುಡಿಯಬೇಕು. ಜೀರಿಗೆಯಲ್ಲಿ ಇರುವ ಸಹಜ ಎಣ್ಣೆಗಳು ಜೀರ್ಣಕ್ರಿಯೆಯನ್ನು ಚುರುಕುಗೊಳಿಸಿ ಗ್ಯಾಸ್ ಮತ್ತು ಹೊಟ್ಟೆ ಉಬ್ಬರವನ್ನ ಕಡಿಮೆ ಮಾಡುತ್ತದೆ. ಊಟದ ನಂತರ ಕುಡಿದ್ರೆ ವಿಶೇಷವಾಗಿ ಉಪಯುಕ್ತವಾಗುತ್ತೆ. ಎರಡನೆಯದು ಶುಂಠಿ ಮತ್ತು ಉಪ್ಪಿನ ಮಿಶ್ರಣ. ಸಣ್ಣ ಶುಂಠಿ ತುಂಡಿಗೆ ಚಿಟಿಕೆಯಷ್ಟು ಉಪ್ಪು ಹಾಕಿ ಊಟಕ್ಕೂ ಮೊದಲು ಚಪ್ಪರಿಸಿದ್ರೆ ಜೀರ್ಣಕ್ರಿಯೆ ಉತ್ತಮವಾಗುತ್ತೆ. ಶುಂಠಿ ಹೊಟ್ಟೆಯ ರಸಗಳ ಉತ್ಪತ್ತಿಯನ್ನು ಹೆಚ್ಚಿಸಿ ಆಹಾರ ಸರಿಯಾಗಿ ಜೀರ್ಣವಾಗಲು ಸಹಾಯ ಮಾಡುತ್ತೆ. ಜೊತೆಗೆ ವಾಂತಿ ಭಾವನೆ ಅಥವಾ ಅಸ್ವಸ್ಥತೆಯನ್ನ ಕಡಿಮೆ ಮಾಡುತ್ತೆ. ಮೂರನೆಯದು ಬೆಚ್ಚಗಿನ ನಿಂಬೆ ನೀರು. ಬೆಚ್ಚಗಿನ ನೀರಿಗೆ ನಿಂಬೆ ರಸ ಮತ್ತು ಚಿಟಿಕೆ ಉಪ್ಪು ಸೇರಿಸಿ ಕುಡಿಯುವುದರಿಂದ ಹೊಟ್ಟೆ ಹಗುರವಾಗ್ತದೆ. ನಿಂಬೆಯಲ್ಲಿ ಇರುವ ವಿಟಮಿನ್ ಸಿ ಮತ್ತು ಸಹಜ ಆಮ್ಲಗಳು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ. ಊಟದ ನಂತರ ಅಥವಾ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ಉತ್ತಮ ಫಲ ಸಿಗುತ್ತೆ. ನಾಲ್ಕನೆಯದ್ದು ಬಡೆ ಸೋಂಪು. ಊಟದ ನಂತರ ಅರ್ಧ ಚಮಚ ಸೋಂಪನ್ನು ಚಪ್ಪರಿಸುವುದು ಅಥವಾ ನೀರಿನಲ್ಲಿ ಕುದಿಸಿ ಕುಡಿಯುವುದು ಅಜೀರ್ಣಕ್ಕೆ ಬಹಳ ಉಪಯುಕ್ತ. ಸೋಂಪು ಗ್ಯಾಸ್, ಹೊಟ್ಟೆ ಉಬ್ಬರ ಮತ್ತು ಹೊಟ್ಟೆ ತುಂಬಿರುವ ಭಾವನೆಯನ್ನು ಕಡಿಮೆ ಮಾಡುತ್ತದೆ. ಇದು ಜೀರ್ಣಾಂಗವನ್ನು ಶಾಂತಗೊಳಿಸುವ ಗುಣವನ್ನು ಹೊಂದಿದೆ. ಐದನೆಯದ್ದು ಮೊಸರು ಮತ್ತು ಜೀರಿಗೆ ಪುಡಿ. ಮೊಸರಿನಲ್ಲಿ ಹುರಿದ ಜೀರಿಗೆ ಪುಡಿ ಮತ್ತು ಸ್ವಲ್ಪ ಉಪ್ಪು ಹಾಕಿ ತಿನ್ನುವುದರಿಂದ ಜೀರ್ಣಕ್ರಿಯೆ ಸುಧಾರಿಸುತ್ತದೆ. ಮೊಸರಿನಲ್ಲಿ ಇರುವ ಉತ್ತಮ ಬ್ಯಾಕ್ಟೀರಿಯಾಗಳು ಹೊಟ್ಟೆಯ ಆರೋಗ್ಯವನ್ನು ಕಾಪಾಡಿ ಅಜೀರ್ಣೀಯ ಸಮಸ್ಯೆಯನ್ನು ಕಡಿಮೆ ಮಾಡುತ್ತದೆ. ವಿಶೇಷವಾಗಿ ಮಧ್ಯಾಹ್ನದ ಊಟದ ನಂತರ ಇದನ್ನು ಸೇವಿಸುವುದು ಒಳ್ಳೆಯದು. ಈ ಮನೆಮದ್ದುಗಳ ಜೊತೆಗೆ ಕೆಲವು ಜೀವನ ಶೈಲಿ ಬದಲಾವಣೆಗಳು ಅಗತ್ಯ. ಆಹಾರವನ್ನ ನಿಧಾನವಾಗಿ ಚೆನ್ನಾಗಿ ಜಗಿದು ತಿನ್ನಬೇಕು. ತುಂಬಾ ಎಣ್ಣೆ, ಖಾರ ಮತ್ತು ಜಂಕ್ ಫುಡ್ ಅನ್ನ ಕಡಿಮೆ ಮಾಡಬೇಕು. ಊಟ ಮಾಡಿದ ತಕ್ಷಣ ಮಲಗಬಾರದು. ಕನಿಷ್ಠ ಅರ್ಧ ಗಂಟೆ ಬಳಿಕ ವಿಶ್ರಾಂತಿ ಪಡೆಯಬೇಕು. ದಿನಪೂರ್ತಿ ಸಾಕಷ್ಟು ನೀರು ಕುಡಿಯುವುದು ಜೀರ್ಣಕ್ರಿಯೆಗೆ ಸಹಕಾರಿ. ಒಟ್ನಲ್ಲಿ ಅಜೀರ್ಣ ಸಮಸ್ಯೆ ಸಾಮಾನ್ಯವಾಗಿದ್ರೂ ನಿರ್ಲಕ್ಷ್ಯ ಮಾಡಬಾರದು. ಸರಳ ಮನೆಮದ್ದುಗಳು ಮತ್ತು ಸರಿಯಾದ ಆಹಾರ ಪದ್ಧತಿಯ ಮೂಲಕ ಇದನ್ನ ಸುಲಭವಾಗಿ ನಿಯಂತ್ರಿಸಬಹುದು. ಆದ್ರೆ ಸಮಸ್ಯೆ ಪದೇ ಪದೇ ಕಾಣಿಸಿಕೊಂಡ್ರೆ ಅಥವಾ ತೀವ್ರವಾಗಿದ್ರೆ ವೈದ್ಯರನ್ನ ಸಂಪರ್ಕಿಸುವುದು ಅತ್ಯಂತ ಮುಖ್ಯ. ಸರಿಯಾದ ಜೀರ್ಣಕ್ರಿಯೆ ಉತ್ತಮ ಆರೋಗ್ಯದ ಮೂಲ ಎಂದು ಮರೆಯಬಾರದು. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.